ಈ ವಾರದ ಅಂತ್ಯದ ಒಳಗಾಗಿ ಸಚಿವ ಸಂಪುಟ ವಿಸ್ತರಣೆ ಬಹುತೇಕ ಫಿಕ್ಸು ಎಂದು ಹೇಳಲಾಗ್ತಾ ಇತ್ತು. ಆದರೆ ರಾಹುಲ್ ಕೈಯಲ್ಲಿದೆ ರಾಜ್ಯ ನಾಯಕರು ನೀಡಿದ ಲಿಸ್ಟ್. ವಾರದ ಒಳಗೆ ಸಚಿವ ಸಂಪುಟ ವಿಸ್ತರಣೆ ಬಹುತೇಕ ಫಿಕ್ಸು. ರಾಹುಲ್ ಕೈಯಲ್ಲಿದೆ ರಾಜ್ಯ ನಾಯಕರು ನೀಡಿದ ಲಿಸ್ಟ್. ನಿನ್ನೆ ಸರಣಿ ಸಭೆ ನಡೆಸಿರುವಂತಹ ಕಾಂಗ್ರೆಸ್ ಹೈಕಮಾಂಡ್, ಎಐಸಿಸಿ ಅಧ್ಯಕ್ಷ ಖರ್ಗೆ ಅನುಪಸ್ಥಿತಿಯಲ್ಲಿ ನಡೆದಿದ್ದ ಸಭೆ, ರಾಹುಲ್ ಸುರ್ಜೇವಾಲಾ ಜೊತೆ ಒಂದು ಸುತ್ತಿನ ಸಭೆ, ವೇಣುಗೋಪಾಲ್ ಜೊತೆ ನಡೆದಂತಹ ಮತ್ತೊಂದು ಮೆಗಾ ಮೀಟಿಂಗ್, ಯಾರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಸಭೆಯಲ್ಲಿ ಚರ್ಚೆಗಳಾಗಿದೆ. ರಾಹುಲ್ ಕೈ ಸೇರಿದ ಸಿದ್ದು, ಡಿಕೆ, ಬಿಕೆ ಹರಿಪ್ರಸಾದ್ ನೀಡಿರುವ ಪಟ್ಟಿ, ಮೂವರ ಪಟ್ಟಿಯನ್ನು ಆಧರಿಸಿ ಫೈನಲ್ ಮಾಡಲಿರುವಂತಹ ಹೈಕಮಾಂಡ್ ನಾಯಕರು ಖರ್ಗೆ ಜೊತೆ ಚರ್ಚೆ ಮಾಡಿ ಪಟ್ಟಿ ಫೈಲ್ ಮಾಡಲಿರುವ ರಾಹುಲ್. ಮಾಜಿಗಳು ಹೊಸಬರ ಪಟ್ಟಿಯನ್ನು ಕೊಟ್ಟಿರುವ ಸಿದ್ದು, ಪಕ್ಷನಿಷ್ಠರಿಗೆ ಅವಕಾಶ ಕೊಡಿ ಎಂದಿರುವ ಬಿಕೆ ಹರಿಪ್ರಸಾದ್, ಭವಿಷ್ಯಕ್ಕಾಗಿ ಹೊಸಬರಿಗೆ ಆದ್ಯತೆ ನೀಡಿ ಎಂದಿರುವ ಡಿಕೆ. ಮೂರು ಪಟ್ಟಿ ಆಧರಿಸಿ ಆಯ್ಕೆ ಮಾಡಲಿರುವ ರಾಹುಲ್ ಗಾಂಧಿ. ಹೊಸ ಮುಖಗಳಿಗೆ ಈ ಬಾರಿ ಅವಕಾಶ ಕೊಡಬೇಕು ಅನ್ನುವುದು ಡಿಕೆ ಶಿವಕುಮಾರ್ ಅವರ ಹೇಳಿಕೆಯಲ್ಲ, ಬದಲಾಗಿ ರಾಹುಲ್ ಗಾಂಧಿ ಆರಂಭದಿಂದಲೇ ಹೇಳ್ತಾ ಇದ್ರು, ಹೊಸ ಜನರೇಷನ್, ಹೊಸ ಮುಖ, ಜನರಿಗೆ ಭರವಸೆ ಮೂಡಿಸುವ ನಿಟ್ಟಿನಲ್ಲಿ ಈ ತರಹದ್ದೊಂದು ನಿರ್ಧಾರಕ್ಕೆ ಬರಲಾಗಿತ್ತು. ಈ ಬಾರಿ ನೋಡಿ, ಮೊದಲ ಹಂತದ ಬಹುತೇಕ ಮಿನಿಸ್ಟರ್ಗಳು ಈ ಹಿಂದೆ ಮಿನಿಸ್ಟರ್ ಆದವರೇ. ಬಹುತೇಕ ಮಿನಿಸ್ಟರ್ ಮೊದಲ ಬಾರಿ MLA ಆದವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗುತ್ತಾ ಅನ್ನುವ ಪ್ರಶ್ನೆಗೆ ಈ ಕ್ಷಣದವರೆಗೂ ಉತ್ತರ ಸಿಕ್ಕಿಲ್ಲ. ಈ ಕ್ಷಣದವರೆಗೂ ನಾರಾ ಭರತ್ ರೆಡ್ಡಿ, ಪ್ರದೀಪ್ ಈಶ್ವರ್, ಮೋಟಮ್ಮನ ಮಗಳು, ಹೀಗೆ ಅನೇಕರಿಗೆ ಅವಕಾಶ ಸಿಗಬೇಕು ಅನ್ನೋ ವಿಚಾರ. ಆದರೆ ಕರ್ನಾಟಕ ರಾಜ್ಯ ರಾಜಕಾರಣದ ಲೆಕ್ಕಾಚಾರಗಳಿದಾವಲ್ಲ, ಎಲ್ಲವೂ ಕೂಡ ಜಾತಿ ಆಧಾರಿತವಾಗಿ, ಕ್ಯಾಸ್ಟ್ ಕಾಂಬಿನೇಷನ್ ಅನ್ನ ಲೆಕ್ಕಾಚಾರ ಹಾಕದ ಯಾವುದೇ ಪಾರ್ಟಿ ನಮ್ಮ ರಾಜ್ಯದಲ್ಲಿಲ್ಲ. ಅದರಲ್ಲಿ ಬಿಜೆಪಿನೂ ಹೊರತಲ್ಲ, JDS ಹೊರತಲ್ಲ, ಕಾಂಗ್ರೆಸ್ ಹೊರತಲ್ಲ. ಇನ್ನು ಮತಪೆಟ್ಟಿಗೆಗೆ ವೋಟ್ ಹಾಕುವ ಮತದಾರರ ಮಹಾಪ್ರಭುಗಳು ಕೂಡ ಜಾತಿ ಕಾಂಬಿನೇಷನ್ ಹುಡುಕ್ತಾರೆ. ರಾಜ್ಯದ ಪ್ರಬಲ ಸಮುದಾಯಗಳ ಪೈಕಿ ಬಹುತೇಕರಿಗೆ, ಹೆಚ್ಚಿನವರಿಗೆ ಮಂತ್ರಿ ಸ್ಥಾನ ಸಿಗಬೇಕು. ರಾಜ್ಯದ ಹಿಂದುಳಿದ, ಅಹಿಂದ, ಈ ಸಮಾಜದವರಿಗೆ ಒಂದು ಬ್ಯಾಲೆನ್ಸಿಂಗ್ ಆದಂತಹ ಖಾತೆಗಳನ್ನು ಕೊಡಬೇಕು. ಇತ್ತ ನಿಷ್ಠೂರನೂ ಇರಕೂಡದು, ಇತ್ತ ಹೆಚ್ಚಿನ ಸಂಭ್ರಮವೂ ಇರಕೂಡದು. ಒಂದು ಮಧ್ಯಮ ರೀತಿಯ ಮಂತ್ರಿ ಸ್ಥಾನಗಳನ್ನು ಕೊಡಬೇಕು. ಯಾರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಸಭೆಯಲ್ಲಿ ಚರ್ಚೆಗಳಾಗಿದೆ. ಅನುಪಸ್ಥಿತಿ ಮಲ್ಲಿಕಾರ್ಜುನ್ ಖರ್ಗೆ ಅವರದ್ದು. ಮೇ ಬಿ ಇವತ್ತು ಅವರ ಸಮ್ಮುಖದಲ್ಲಿ ಸಭೆ ನಡೆಸೋ ಸಾಧ್ಯತೆಗಳಿದೆ.